ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ 1526 ಹುದ್ದೆಗಳನ್ನ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾರೆಲ್ಲ ಫಿಸಿಕಲ್ ಕ್ವಾಲಿಫೈ ಆಗಿರಲ್ಲ, ಸೊ ಇನ್ನು ಮುಂದೆ ಯಾರು ಫಿಸಿಕಲ್ಗೆ ಹೋಗ್ತಾ ಇರಲ್ಲ, ಸೊ ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ ಸರ್, ಎಕ್ಸಾಮನ್ನು ಯಾವ ಥರ ಕ್ವಾಲಿಫೈ ಮಾಡಬೇಕು, ಅದರ ಜೊತೆಗೆ ಟೈಪಿಂಗ್ ಟೆಸ್ಟ್ ಕೂಡ ಇರ್ತದ, ಅದನ್ನು ಕೂಡ ಯಾವ ಥರ ಕ್ವಾಲಿಫೈ ಮಾಡಬೇಕು ಅಂತ ಕೇಸಿಂದ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, 100 ಮಾರ್ಕ್ಸಿನ ಎಕ್ಸಾಮ್ ಇರ್ತತಿ, 1 ತಾಸು 40 ನಿಮಿಷ ಟೈಮಿಂಗ್ ಇರ್ತದೆ, 100 ಕ್ವೆಶನ್ಸ್ಗಳು 100 ಮಾರ್ಕ್ಸು. ಇಲ್ಲಿ ಬಂದ್ಬಿಟ್ಟು ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಇರ್ತತಿ 20 ಕ್ವೆಶನ್ಸ್ಗಳು. ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸ್ ಅಂತ ಕೇಳಿಸದ 20 ಕ್ವೆಶನ್ಸ್ಗಳು, ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಅಂತ ಕೇಳಿಸಿದ 20 ಕ್ವೆಶನ್ಸ್ಗಳು, ನೆಕ್ಸ್ಟ್ ಕ್ಲಾರಿಕಲ್ ಆಪ್ಟಿಟ್ಯೂಡ್ ಅಂತ ಕೇಳಿಸಿದ 20 ಕ್ವೆಶನ್ಸ್ಗಳು, ಕಂಪ್ಯೂಟರ್ ನಾಲೆಜ್ ಅಂತ ಕೇಳಿಸಿದ 20 ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು 100 ಕ್ವೆಶನ್ಸ್ಗಳು ಇರ್ತಾವೆ. ನೀವು ಫಿಸಿಕಲ್ ಕ್ವಾಲಿಫೈ ಆಗಿರ್ತಕ್ಕಂಥವ್ರು ಈ ಎಕ್ಸಾಮ್ನು ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತತಿ. ಇದಕ್ಕೂ ಯಾವುದೇ ಕಾರಣದಂತ ನೆಗೆಟಿವ್ ಕೂಡ ಎಕ್ಸಾಮ್ ಇರೋದಿಲ್ಲ. ಇದರಲ್ಲಿ ಇನ್ನೂ ಕೂಡ ಆಫೀಸಿಯಲ್ ನೋಟಿಫಿಕೇಶನ್ ಮುಖಾಂತರ ನೆಗೆಟಿವ್ ಅಂತ ಇನ್ನೂ ಏನೂ ಕೊಟ್ಟಿಲ್ಲ. ನಿಮ್ಮ ಅಡ್ಮಿಟ್ ಕಾರ್ಡ್ ಬಂದ ಮೇಲೆ ನೆಗೆಟಿವ್ ಇರುತ್ತೋ ಇಲ್ಲೋ ಅಂತ ಹೇಳಿ ಕನ್ಫರ್ಮೇಷನ್ ಅನ್ನು ಮಾಡ್ತೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದರೆ ನಿಮ್ಮದು ಟೈಪಿಂಗ್ ಟೆಸ್ಟ್ ಅಂತ ಇರುತ್ತೆ. ಟೈಪಿಂಗ್ ಟೆಸ್ಟ್ ಅಂತಂದರೆ ನೀವು ಕಂಪ್ಯೂಟರ್ನಲ್ಲಿ ಒಂದು ಇಂಡಿಯಾ ಅನ್ನುವಂಥ ಒಂದು ವರ್ಡ್ ಆಗಿರಲಿ, ಯಾವುದೇ ಫ್ಯಾಷನ್ ಅನ್ನುವಂಥದ್ದಾಗಿರಲಿ, ಸ್ಪೀಡ್ ಅನ್ನುವಂಥದ್ದಾಗಿರಲಿ, 2018 ಆಗಿರಲಿ, ಇದೊಂದು ವರ್ಡ್ ಆಗಿರ್ತದ. ಈ ವರ್ಡನ್ನು 1 ನಿಮಿಷದಲ್ಲಿ 35 ವರ್ಡ್ಗಳನ್ನು ಟೈಪ್ ಮಾಡಬೇಕಾಗುತ್ತೆ. ಸೊ ಯಾವ ಥರ ಟೈಪ್ ಮಾಡಬೇಕು ಅನ್ನೋದು ಕೂಡ ನಾನು ಯೂಟ್ಯೂಬ್ ಚಾನಲ್ದಲ್ಲಿ ನಿಮ್ಗೆ ಕ್ಲಿಯರಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಟೈಪ್ ಮಾಡಿ ಕೂಡ ತೋರಿಸಿದ್ದೀನಿ. ಹೋಗಿ ಒಂದ್ಸರಿ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ವಿಸಿಟನ್ನು ಕೊಡ್ರಿ. ಯಾರೆಲ್ಲ ನಿಮ್ಮ ಸ್ನೇಹಿತ ಮತ್ತು ಸ್ನೇಹಿತಿಯರು BSF ಹೆಡ್ ಕಾನ್ಸ್ಟೇಬಲ್ನಲ್ಲಿ ಫಿಸಿಕಲ್ ಕ್ವಾಲಿಫೈ ಆಗಿರ್ತಕ್ಕಂಥವ್ರಿಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ತಲುಪುವ ಹಾಗೆ ಕರ್ನಾಟಕದ ಜನತೆಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿ ಇದು. ಶೇರನ್ನು ಮಾಡಿಕೊಡ್ರಿ. ನಮ್ಮ ಫೇಸನ್ನು ಇನ್ನೂ ಫಾಲೋ ಮಾಡ್ಕೊಂಡಿರಲಿಲ್ಲಪ್ಪ ಅಂದರೆ ಈಗಾಗಲೇ ಫಾಲೋ ಮಾಡ್ಕೊಂಡ್ರೆ ನಾನು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದ. ಜೈ ಹಿಂದ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.